ವಾಹನ ಚಾಲಕರು ಮತ್ತು ಮಾಲೀಕರು ತಮ್ಮ ವಾಹನಗಳಿಗೆ ಪಕ್ಕಾ ದಾಖಲಾತಿಗಳನ್ನು ಹೊಂದಿರಬೇಕು. ಇಲ್ಲದಿದ್ದರೆ ಕಾನೂನು ಕ್ರಮಕ್ಕೆ ಬದ್ಧರಾಗಿ ಎಂದು ನಾಪೋಕ್ಲು ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಾಪೋಕ್ಲು ಪಟ್ಟಣದಲ್ಲಿ ಉಂಟಾಗುವ ವಾಹನ ದಟ್ಟಣೆ ನಿಯಂತ್ರಣ ಕುರಿತು ನಾಪೋಕ್ಲುವಿನ ಬಕಾಚಿ ರೆಸ್ಟೋರೆಂಟ್ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆಯಿಂದ ಕರೆಯಲಾದ ಆಟೋ ಚಾಲಕರ ಮತ್ತು ವರ್ತಕರ ಸಭೆಯಲ್ಲಿ ಅವರು ಮಾತನಾಡಿದರು. ಪಟ್ಟಣದಲ್ಲಿ ಆಟೋ ಚಲಾಯಿಸುವ ಪ್ರತಿಯೊಬ್ಬ ಚಾಲಕರು ಡ್ರೈವಿಂಗ್ ಲೈಸೆನ್ಸ್, ಸಮವಸ್ತ್ರ, ವಾಹನದ ಇನ್ಶೂರೆನ್ಸ್ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಹೊಂದಿರಬೇಕು. ಇಲ್ಲದವರು ಮುಂದೆ ಪರಿಶೀಲನೆ ವೇಳೆ ಸಿಕ್ಕಿಬಿದ್ದಲ್ಲಿ ಕಾನೂನು ಕ್ರಮಕ್ಕೆ ಬದ್ಧರಾಗಿರಬೇಕೆಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸುಕುಮಾರ್, ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ನಾಣಯ್ಯ, ನಾಪೋಕ್ಲು ಚೇಂಬರ್ ಆಫ್ ಕಾಮರ್ಸ್ನ ಮಾಚೆಟ್ಟಿರ ಕುಶು ಕುಶಾಲಪ್ಪ, ಮನ್ಸೂರ್ ಅಲಿ, ಕುಲ್ಲೇಟಿರ ಅಜಿತ್ ನಾಣಯ್ಯ, ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಪಟ್ಟಣದ ವರ್ತಕರು, ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೋಕ್ಲು. ಮಾಡಿಸಿಲ್ಲ, ಪ್ರಾಪರ್ ಆಗಿ ಸ್ಟ್ಯಾಂಡಲ್ಲಿ ಇಲ್ಲ, ನಾನು ಬಿಡಲ್ಲ ನೋಡಪ್ಪ. ಇನ್ನು ತುಂಬಾ ಜನ ನಿಮ್ದು ಸ್ಟ್ಯಾಂಡ್ ವೈಲೇಷನ್ಸ್ ತುಂಬಾ ಜನ ಮಾಡ್ತಾ ಇದ್ದೀರಾ, ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತೀರಾ ಅಂತ ನನಗೆ ಮಾಹಿತಿ ಇದೆ. ಇನ್ನು ಮುಂದೆ ನಾನು ಸ್ವಲ್ಪ ಇನ್ನೂ ಆಕ್ಟಿವ್ ಆಗಿರ್ತೀನಿ. ಸ್ವಲ್ಪ ಮುಂಚೆ ಅವು ಬಂದೋಬಸ್ತ ಅಂತೇಳಿ ಇದಾಗಿರ್ಲಿಲ್ಲ, ಯಾಕಂದ್ರೆ ಟ್ರಾಫಿಕ್ ವೈಲೇಷನ್ಸ್ ಆಗೋದಕ್ಕೆ ಬಿಡಂಗಿಲ್ಲ. ನಿಮ್ಗೆ DL ಇಲ್ಲ, ಇನ್ಸೂರೆನ್ಸ್ ಇಲ್ಲ, FC ಇಲ್ಲ, ನಾಳೆ ಏನಾದ್ರು ಆಕ್ಸಿಡೆಂಟ್ ಆಯ್ತು, ಕ್ರಾಚ್. ಇವತ್ತು ನೋಡಿ ಕೊಟ್ಟಂಬಳಿ ಜಂಕ್ಷನ್ ಒಂದು ಆಕ್ಸಿಡೆಂಟ್ ಆಯ್ತು, ಒಂದು ಕಾರು ಮತ್ತೆ ಬೈಕಿಗೆ. ಅವನೊಬ್ಬ ಸೀರಿಯಸ್ ಇದ್ದಾನೆ ಬೈಕ್. ಇದೇನ್ ತೋರ್ಸತ್ತೆ? ನಾಳೆ ಒಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ನಾವು ಕಾನೂನಲ್ಲಿ ಕೋರ್ಟಲ್ಲಿ ಏನಾದ್ರು ಫೈಟ್ ಮಾಡಕ್ಕಾಗತ್ತೆ? ನಮ್ಮ ಹತ್ರ ಬಂದು ಕಾಲಿಡಿದ್ರೆ ಏನು ಮಾಡಕ್ಕಾಗಲ್ಲ ಸ್ವಾಮಿ. ನಾವ್ ಯಾವಾಗ ಟ್ರಾಫಿಕ್ ಅಲ್ಲಿ ಫೈನ್ ಹಾಕಾಗ ಮಾನವೀಯತೆ ತೋರಿಸಬಹುದು, ಕೋರ್ಟಲ್ಲಿ ಯಾವ ಮಾನವೀಯತೆ ಬರಲ್ಲ, ಓನ್ಲಿ ಡಾಕ್ಯುಮೆಂಟೇಶನ್. ಇನ್ಸೂರೆನ್ಸ್ ಇಲ್ಲ, ನಿನ್ನ ಕೈಯಿಂದ ಕಟ್ಟು, ಇಲ್ವಾ ಜೈಲಿಗೆ ಹೋಗು, ನಿನ್ನ ಆಟೋ ಮಾರ್ಕೋ, ನಿನ್ನ ಜಮೀನ್ ಮಾರ್ಕೋ. ಯಾರು ಓನರ್ ಆಫ್ ದ ವೆಹಿಕಲ್, ಅವ್ನು ಯಾರು ಓನರ್, ನಿಮಗೆ ಆಟೋ ಬಾಡಿಗೆ ಯಾರಿಗೆ ಕೊಡ್ತಾ ಇದ್ದೀರಾ? ಡ್ರೈವರ್ದು DL ಇಲ್ಲದೆ ಕೊಟ್ರೆ ನಿಮ್ದು ಓನರ್ದ ಗಾಡಿನ ನಿಮ್ದು ಬರೀ ಏನು ಸೀಸ್ ಮಾಡೋದು ಒಂದೇ ಅಲ್ಲ, ನಿಮ್ಮ ಮೇಲೆ ನಿಮ್ಮ DL ಅನ್ನ ಕ್ಯಾನ್ಸಲೇಷನ್ ಬರೀತೀನಿ. ಇದನ್ನ ಬಿಡ್ಕೊಳ್ಳಿ. ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ನೀವು ಗಾಡಿನ ಪ್ಯಾಸೆಂಜರ್ ಓಡಿಸಿದ್ರೆ ನಿಮ್ದು DL ಕ್ಯಾನ್ಸಲೇಷನ್ ಬರೀತೀವಿ. ಸುಮ್ಮನೆ ಇಲ್ಲ 10,000 ಕಟ್ಸಿಬಿಡ್ತಾರೆ ಅಂತ ತಿಳ್ಕೊಂಬೇಡಿ. DL ಕ್ಯಾನ್ಸಲೇಷನ್ಗೆ ನೀವೆಷ್ಟು ನಿಯತ್ತಾಗಿದ್ದೀರೋ ನಾವು ನಿಜವಾಗ ನಿಮಗೆ ಯಾವ ತೊಂದರೆ ಆಗೋದಕ್ಕೂ ಬಿಡಲ್ಲ. ಈಗ ಹಾಕದೆ ಸುಮ್ಮನೆ ಅಲ್ಲಿ ಇಲ್ಲಿ ನಿಲ್ಸಿಬಿಟ್ಟು ಜನ ಹಚ್ಕೊಂಡು, ಯಾಕಂದ್ರೆ ಅವರು ಸೈಡಿಗೆ ನಿಲ್ಸೋದಿಲ್ಲ, ಅದಕ್ಕೋಸ್ಕರ ಇವರು ಮಧ್ಯದಲ್ಲಿ ಬಂದು ನಿಲ್ಸಿ ಮಧ್ಯದಲ್ಲಿ ಅಲ್ಲಿಗೆ ಹೋಗ್ಬೇಕು, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. 4 ವೀಲ್ ಒಂದು ಗಾಡಿ ಸಣ್ಣದಿದೆ, ಟ್ಯಾಕ್ಸಿ ಬಜಾಜ್ ಒಂದು 4 ವೀಲ್ ಗಾಡಿ, ಅದು ಸಹ ಬಂದ್ಬಿಟ್ಟು ಇಲ್ಲಿ ಬಹಳ ತೊಂದರೆ ಮಾಡ್ತಾ ಉಂಟು. ಅವರು ಹೇಳಿದ್ರೆ ಕೇಳೋದಿಲ್ಲ, ರಿಟರ್ನ್ ನಮಗೆ ಇದು ಮಾಡ್ತಾರೆ. ಅಕ್ಕಪಿಂದ ಸುಮಾರು 1 ವರ್ಷ ಕಳೆದ್ರೆ ಸಂಘಗಳು ಇರಲ್ಲ, ಅಧ್ಯಕ್ಷರು ಒಂದ್ ಸೈಡ್, ಸೆಕ್ರೆಟರಿ ಒಂದ್ ಸೈಡ್, ದುಡ್ಡು ಇಲ್ಲ, ಸಂಘದಲ್ಲೇ ಗುಳುಮು. ಪುನಃ ಸಂಘ 1 ವರ್ಷ ಪುನಃ ಹೊಸ ಸಂಘ ಕಟ್ತಾರೆ, ಪುನಃ ಮೆಂಬರ್ಶಿಪ್ 500 ಕಟ್ಟೋದು. ನಾವು ಆಲ್ರೆಡಿ ಮೆಂಬರ್ಶಿಪ್ ಆಗಿದ್ದೀವಿ, ಆಗದವ್ರನ್ನ ಮೆಂಬರ್ಶಿಪ್ ಮಾಡ್ಲಿ. ನಾವು ಅದೇ ಹೇಳೋದು. ಅದೇನಾಯ್ತು ಅಂತಂದ್ರೆ ಕೊರೋನಾದಿಂದ ಈ ಕಡೆ ಅದು ಯಾವುದೇ ಆಕ್ಟಿವಿಟೀಸ್ ಇರ್ತಿಲ್ಲ, ಅದೇ ಎಲ್ಲ ನಿಂತೋಗಿತ್ತು. ಅದು ಪುನಃ ಅದನ್ನ ರಿನ್ಯೂವಲ್ ಮಾಡಕ್ಕೆ ನೋಡುವಾಗ ಅದು ಅಷ್ಟು ಟೈಮ್ ನಮ್ಗೆ ಇದು ಕೊಡ್ಲಿಕ್ಕೆ ಆಗಿಲ್ಲ, ಅದರಿಂದ ಅದು ಆಗೋದಿಲ್ಲ ಅಂತ ಹೇಳಿದ್ವಿ, ರಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಾವು ಪುನಃ ಆಟೋ ಚಾಲಕರ ಸಂಘ ಹೇಳಿ ಪುನಃ ಹೊಸದಾಗಿ ಮಾಡಿ ಅದನ್ನ ರಿಜಿಸ್ಟ್ರಿ ನೋಡಿ. ಈಗ ನೆಕ್ಸ್ಟ್ ಈಗ ಜನವರಿಯಿಂದ ಪ್ರತಿಯೊಬ್ಬರು ಆಟೋನ ಈ ನಂಬರ್ನ ಇದು ಮಾಡಿಸ್ಕೋಬೇಕು. ಇದು ಸ್ವಲ್ಪ ಮಾಡಿಸಿಲ್ಲ, ಪ್ರಾಪರ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಲ್ಲ, 100% ಮಾಡ್ತೀವಿ.